ಭಾರತ ಪಾಕಿಸ್ತಾನದೊಂದಿಗೆ ಸಂಬಂಧದಲ್ಲಿ ಚೆನ್ನಾಗಿಲ್ಲ ಹಾಗೂ ಶತ್ರು ರಾಷ್ಟ್ರ ಅಂತ ಹೇಗೆ ಪರಿಗಣಿಸಿದೆಯೋ ಭಾರತ ಕೂಡ ಚೀನಾವನ್ನ ಹಾಗೆಯೇ ಪರಿಗಣಿಸಿದೆ. ಚೀನಿಯ ವಸ್ತುಗಳನ್ನು ಧಿಕ್ಕರಿಸಿದೆ. ಚೀನಾ ಪಾಕಿಸ್ತಾನದೊಂದಿಗೆ ಸ್ನೇಹವನ್ನ ಬೆಳೆಸಿ ಪದೇ ಪದೇ ಭಾರತದ ಕೆಂಗಣ್ಣಿಗೆ ಗುರಿಯಾಗ್ತಾನೆ ಇರುತ್ತೆ. ಚೀನಾ ಈಗ ಮತ್ತೊಂದು ಸಂಚಿಗೆ ಸಜ್ಜಾಗ್ತಿರುವ ಲಕ್ಷಣ ಬೆಳಕಿಗೆ ಬಂದಿದೆ. ಏನದು ಪಾಪಿ ಚೀನಿಯ ಸಂಚು ಅನ್ನೋದನ್ನ ನೋಡೋಣ. ಚೀನಾ, ನೀನ್ ರೆಡಿನಾ? ವಿಶೇಷ ಕಾರ್ಯಕ್ರಮದಲ್ಲಿ ನಾನು ರೋಹಿತ್. ವೀಕ್ಷಕರೇ, ಚೀನಾ ಮತ್ತು ಭಾರತ ಸಂಘರ್ಷವನ್ನ ನಾವು ನೋಡ್ತಾನೆ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದೊಂದಿಗೆ ಸೇರಿ ಮಾಡುತ್ತಿರುವ ಚೀನಾದ ನರಿಯ ಬುದ್ಧಿಯನ್ನು ಕೂಡ ಕಣ್ಣಾರೆ ಕಾಣ್ತಿದ್ದೀವಿ. ಆದರೆ ಈಗ ಚೀನಾ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಅಣು ಪರೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಿದೆ. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪಾ ಅಂದ್ರೆ, ಚೀನಾ ಭಾರತದ ಮೇಲೆ ಅಣು ಪರೀಕ್ಷೆಗೆ ಸಜ್ಜಾಗಿದೆ ಅನ್ನೋದು ಕಳವಳಕಾರಿಯಾದ ವಿಷಯ. ಇದು ನಿಜಾನಾ? ಮತ್ತು ಚೀನಾ ಇಷ್ಟು ಧೈರ್ಯ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ತಿಳಿಸಿ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಚೀನಾ ಅಣು ಪರೀಕ್ಷೆ ಮಾಡ್ತಿರೋದು ಖಚಿತ ಮಾಹಿತಿ. ಹಾಗೂ ಚೀನಾ ವಾಯುವ್ಯ ಭಾಗದ ಮತ್ತು ಮಂಗೋಲಿಯಾಗೆ ಹೊಂದಿಕೊಂಡಿರುವ ಸಿಜಾಂಗ್ನ ಹೃದಯ ಭಾಗದ ಲೂಪ್ನ ರೇಂಜ್ನಲ್ಲಿ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಚಿತ್ರಣಗಳು ಸ್ಯಾಟಲೈಟ್ ಈಗಾಗಲೇ ಸೆರೆ ಹಿಡಿದಿದೆ. ಇದೇನೋ ಭಾರತದ ಗಡಿಯಿಂದ ತುಂಬಾ ದೂರದಲ್ಲೇ ಇದೆ. ಆದರೆ ಇದು ಗಡಿಯ ಭಾಗದಲ್ಲಿರುವ ಕಾರಣಕ್ಕಾಗಿ ಕೇರ್ಲೆಸ್ ಮಾಡುವ ವಿಚಾರ ಅಲ್ಲವೇ ಅಲ್ಲ. ಹಾಗೂ ಚೀನಾ ಇದುವರೆಗೆ ಅಂದ್ರೆ ಲೂಪ್ನ ರೇಂಜ್ನಲ್ಲಿ 1964ರಿಂದ 1996ರವರೆಗೆ ಸುಮಾರು 45 ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ಮಾಡಿದೆ. ಹಾಗೂ ಚೀನಾ ಈಗ ಹೊಸದಾಗಿ ಮತ್ತೊಂದಷ್ಟು ತನ್ನ ಸೈನ್ಯವನ್ನು ಸುಭದ್ರ ಮಾಡಿಕೊಳ್ಳುವ ಉದ್ದೇಶದಿಂದ ಈ ಪರೀಕ್ಷೆಗೆ ಮುಂದಾಗಿದೆ ಅನ್ನಲಾಗ್ತಿದೆ. ಚೀನಾ ಈ ಬಾರಿ ಯಾವ ರೀತಿಯ ಸಿದ್ಧತೆಯಲ್ಲಿದೆ ಅನ್ನೋದನ್ನ ಗಮನಿಸಿದ್ರೆ, ಈ ಬಾರಿ ಒಂದಷ್ಟು ಅಪ್ಡೇಟ್ ಕ್ವಾಲಿಟೀಸ್ಗಳನ್ನು ತನ್ನ ಸೇನೆಗೆ ಆ್ಯಡ್ ಮಾಡುವ ಉದ್ದೇಶದಿಂದ ಅಣು ಪರೀಕ್ಷೆಗೆ ಮುಂದಾಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದೆ. ಅಮೆರಿಕದ ವಿಜ್ಞಾನಿಯೊಬ್ಬರ ಸತತ ಶ್ರಮದ ಮೇರೆಗೆ ತೆಗೆದಿರುವ ಸ್ಯಾಟಲೈಟ್ ಫೋಟೋದ ಪ್ರಕಾರ ಚೀನಾ ಈಗಾಗಲೇ ನೆಲ ಮಾಳಿಗೆಯಲ್ಲೂ ಸುಮಾರು 3.5 ಕಿಲೋಮೀಟರ್ ಒಳಗೆ ನೆಲವನ್ನ ಕೊರೆದಿದೆ ಅಂತ ಹೇಳಲಾಗಿದೆ. ಜೊತೆಗೆ ಒಂದು ರೀತಿ ಟೌನ್ ಅನ್ನು ಕೂಡ ರೂಪಿಸಿಕೊಂಡಿದೆ. ಆದರೆ ಭಾರತ 1998ರ ಪೋಖ್ರಾನ್ ಅಣು ಪರೀಕ್ಷೆಯ ನಂತರ ಸ್ವಯಂ ಮತ್ತು ಏಕಪಕ್ಷೀಯವಾಗಿ ಅಣು ಪರೀಕ್ಷೆಗೆ ನೋ ಅಂದಿದೆ. ಆದರೆ ಇದಕ್ಕೂ ಮುಂಚೆ ಭಾರತ 1998ರಲ್ಲಿ 5 ಬಾರಿ ಅಣ್ವಸ್ತ್ರಗಳ ಪ್ರಯೋಗವನ್ನ ಮಾಡಲಾಗಿತ್ತು. ಇದರ ಇಂಪ್ಯಾಕ್ಟ್ ಎಷ್ಟಿತ್ತು ಅಂದ್ರೆ, ಭಾರತ ತನ್ನ ಒಡಲೊಳಗೆ ಇಷ್ಟೊಂದು ಶಕ್ತಿಯನ್ನ ಇಟ್ಕೊಂಡಿದ್ಯಾ ಅನ್ನುವ ಸತ್ಯ ಜಗತ್ತಿಗೆ ತೋರಿಸಿತ್ತು. ಇದರ ಹಿಂದಿನ ಭಾರತದ ಉದ್ದೇಶವನ್ನ ನಿಜಕ್ಕೂ ಮೆಚ್ಚಿಕೊಳ್ಳಲೇಬೇಕಿದೆ ಮತ್ತು ನಿರ್ಧಾರವನ್ನ ಗೌರವಿಸಲೇಬೇಕಿದೆ. ಯಾಕಂದ್ರೆ ಅಣು ಪರೀಕ್ಷೆ ಅಷ್ಟೊಂದು ಆರೋಗ್ಯಕಾರಿ ವಿಚಾರವಲ್ಲ. ದ್ವಾರಿಯೂ ಹೌದು, ಸಮಾಜದ ಉದ್ದೇಶದಿಂದ ಕಲುಷಿತವೂ ಹೌದು. ಅದಕ್ಕಾಗಿಯೇ ಭಾರತ ವೈಜ್ಞಾನಿಕ ಲೆಕ್ಕಾಚಾರ ಅಂದ್ರೆ ಮ್ಯಾಥಮೆಟಿಕಲ್ ಮೂವ್ಗೆ ಭಾರತ ಮುಂದಾಗಿದೆ. ಆದರೆ ಚೀನಾ ಈಗ ಅಣು ಪರೀಕ್ಷೆಗೆ ಮುಂದಾಗಿದೆ ಮತ್ತು ಚೀನಾವನ್ನ ಪ್ರಶ್ನೆ ಮಾಡಿದ್ರೆ ಕಳ್ಳ ನೆಪಗಳನ್ನ ಮುಂದಿಟ್ಟು ಮುಚ್ಚಿಡ್ತಾ ಇದೆ. ಆದರೆ ಸತ್ಯ ಹೇಳುವ ಚಿತ್ರಗಳನ್ನ ಈಗಾಗಲೇ ಸ್ಯಾಟಲೈಟ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಇಲ್ಲಿ ಗಮನಿಸಲೇಬೇಕಾದ ಸತ್ಯ ಅಂದ್ರೆ, ಚೀನಾ ಬೇಕಿದ್ರೆ ತನ್ನ ದೇಶದೊಳಗೆ ಅಣು ಪರೀಕ್ಷೆಯನ್ನ ಮಾಡ್ಕೊಳ್ಳಿ, ಅದು ನಮಗೆ ತೊಂದರೆ ಆಗದಿದ್ರೆ ಸಾಕು. ಆದರೆ ಚೀನಾ ಭಾರತಕ್ಕೆ ತೊಂದರೆ ಕೊಡೋದಿಕ್ಕಂತಾನೆ ಈ ಹೊಸ ಅಣು ಪರೀಕ್ಷೆಯನ್ನ ಯಾಕಂದ್ರೆ ಗಡಿಯಲ್ಲಿ ಆಗುತ್ತಿರುವ ಗಲಭೆಗಳು ಅಂತವು ಇನ್ನು ಎಲ್ಲೆಲ್ಲಿಂದ ಸಂಚು ಮತ್ತು ಭಾರತೀಯರ ನೆಮ್ಮದಿ ನಿದ್ರೆಯನ್ನ ಕಿತ್ಕೊಳ್ಳುವ ಕೆಲಸ ಆಗ್ತಿದೆ ಅಂದ್ರೆ, ಈಗಾಗಲೇ ಅಮೆರಿಕದಲ್ಲಿರುವ ಭಾರತೀಯ ದೇವಸ್ಥಾನಗಳ ಸೌಂದರ್ಯವನ್ನ ಹಾಳು ಮಾಡ್ತಿದ್ರೆ ಕಾಶ್ಮೀರದಲ್ಲಿ ಪ್ರಚೋದನಕಾರಿ ಕೆಲಸಗಳಿಗೆ ಕುಮ್ಮಕ್ಕು ಕೊಡಲಾಗ್ತದೆ. ನಿಮಗೆ ಪ್ರಶ್ನೆ ಮಾಡಬಹುದು, ಕಾಶ್ಮೀರದಲ್ಲಿ ಧ್ವಂಬಿಯಾದ್ರೆ, ಅಮೆರಿಕದಲ್ಲಿನ ಭಾರತೀಯ ದೇವಸ್ಥಾನಗಳು ಹಾಳು ಮಾಡಿದ್ರೆ, ಚೀನಾ ಅಣು ಪರೀಕ್ಷೆ ಮಾಡಿದ್ರೆ ಏನ್ ಸಂಬಂಧ ಅಂತ. ಆದರೆ ಇದರ ಅಸ್ಲಿಯತ್ತು ಇಲ್ಲಿದೆ ನೋಡಿ. ವಿದೇಶಗಳಲ್ಲಿ ಭಾರತದ ಬಗ್ಗೆ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿ ಭಾಷಣ ಮಾಡುತ್ತಿರುವ ಗುರುಪತ್ವಾನಿ ಸಿಂಗ್ ಪಂಗೂನ್ ಖಲಿಸ್ತಾನದವನು. ಇತ್ತೀಚೆಗೆ ಚೀನಾದ ಉಗ್ರರ ಸಾಹಸ ಮಾಡ್ತಿರೋದನ್ನು ನಾವು ನೋಡಿದ್ವಿ. ಯಾಕಂದ್ರೆ ಕಾಶ್ಮೀರದಲ್ಲಿ ಗಲಭೆ ಮಾಡಿದ 5 ಉಗ್ರರನ್ನ ಈತ ಹೋರಾಟಗಾರರು ಅಂದಿದ್ದಾನೆ. ಸೊ ಇದರಿಂದಾನೇ ನಮ್ಮ ಭಾರತ ಚೀನಾದ ಯಾವುದೋ ಸಂಚಲ್ಲಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಪಕ್ಕದಲ್ಲೇ ಅಣು ಪರೀಕ್ಷೆಗೆ ಸಿದ್ಧವಾಗಿದೆ. ಗಡಿಯಲ್ಲಿ ಗಲಭೆ ಕೂಡ ಜೋರಾಗಿದೆ. ಪಾಕಿಸ್ತಾನದೊಂದಿಗೆ ಸೇರಿ
ಸಂಚಿಗೆ ಸಜ್ಜಾಗ್ತಾ ಇದೆ ಮತ್ತು ಅತ್ಯಾಧುನಿಕ ಉಪಕರಣಗಳನ್ನು ಆಡ್ ಮಾಡಿಕೊಳ್ಳುವ ಕಾರಣದಿಂದ ನೆಲವನ್ನು ಕೂಡ ಕೊರೆದಿದೆ. ಭಾರತ ಪೋಖ್ರಾನ್ ಅಣುಪರೀಕ್ಷೆ ನಂತರ ಯಾವುದೇ ಅಣುಪರೀಕ್ಷೆಯನ್ನ ಮಾಡಲಿಲ್ಲ, ಬದಲಾಗಿ ವೈಜ್ಞಾನಿಕವಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆದರೆ ಚೀನಾ 45 ಟೆಸ್ಟ್ಗಳನ್ನು ಈಗಾಗಲೇ ಮಾಡಿಬಿಟ್ಟಿದೆ. ಇದರಿಂದಾಗುವ ನಷ್ಟ ಲಾಭಗಳನ್ನ ಕುರಿತು ಚೀನಾ ಯೋಚನೆ ಮಾಡಲೇಬೇಕಿದೆ. ಯಾಕಂದ್ರೆ ಅದರಿಂದಾಗುವ ಮುಂದಿನ ಅನಾಹುತಕ್ಕೆ ದಂಡವನ್ನು ಕೂಡ ಕಟ್ಟೋದು ಚೀನಾನೇ ಆಗಿದೆ. ಇದು ಚೀನಾದ ಮುಂದಿನ ಹೆಜ್ಜೆಯ ಚಿಕ್ಕ ನೋಟ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.